ಏನಮ್ಮ ಜಯಿ ಆ ಮನೆ ಬಿಟ್ಟು ಅಲ್ಲ ಈ ಮನೆಗೆ ಬಂದ್ಲಂತೆ ಬ್ಯಾಗ್ ತಗೊಂಡು. ಹಾ, ಯಾವಾಗ ಬಂದ್ಲು? ಹೂನಪ್ಪ ಬಂದ್ಲು. ಹಾಲೇನೆ ಅವಾಗ್ಲೇ ಬಂದ್ಲು, ಒಂದ್ ಗಂಟೆ ಆತ ಅಲ್ಲೇ ಬಂದು. ನಿನಗೆ ಯಾರು ಹೇಳಿರು? ಯಾರು ಸುಂದರನೇ ಹಂಗಂದಮ್ಮ. ಅಮ್ಮಯ್ಯ ಈ ಮನೆಗಿರಲ್ಲ ಅಂತ ನಾ ಬ್ಯಾಗ್ ತಗೊಂಡು ಅಲ್ಲಿಗೆ ಓತು ಕಣಪ್ಪ ಅಂತಂದ. ಹೊಲ್ದಾಕ್ ಬಂದಿದ್ದ, ನೀರಿಕ್ತಿದ್ದ ಸರಿಯಾಗಿಕ್ಕಪ್ಪ ಅಂತ ಹೇಳ್ಕೊಟ್ಟು ಎಲ್ಲ ತಿರುಕೊಟ್ಟು ಬಂದೆ. ಹೇಳ್ದ ಅಲ್ಲಿ ಅಮ್ಮಯ್ಯ ಆ ಮನೆಗೆ ಓತು ಯಾಕನ ಗೊತ್ತಿಲ್ಲ ಅಂತ ಅಂದ. ಏನು ಮಾಡ್ಕೊಂಬಂದ್ಲು? ಏನ್ ಮಾಡ್ಕೊಂಬಂದ್ಲು ಏನು ನಮ್ ತಗ ಯಾತು ಹೇಳಿಲ್ಲಪ್ಪ. ಸುಂದ್ರ ಹೇಳಿಲ್ವ ಯಾಕೆ ಅಂತಾನ? ಹೇಳ್ದ ಕೇಳ ನೀರು ಜೈ ಏನು ಹೇಳ್ತಾಳೆ ಅಂತಾನ. ಕರಿಯನಿ ಇರು ಕರಿತೀನಿ ಕೇಳಿವಂತಿ. ಯಾಕೆ ಏನು ಅಂತಾನೆ ಏನು ಹೇಳ್ತಾಳೆ ಅದಲ್ಲಿ. ನಾನು ಕೇಳೋ ಹೊತ್ತಿಗೆ ನಾನು ಅಲ್ಲೊಂದು 15 ದಿವಸ ಇದ್ದೆ, ಗಂಡ ಹೆಂಡತಿ ದೂರ ಇದ್ರೆ ಯಾರನ್ನ ಏನು ಅನ್ಕೊಂತಾರೆ ಅಂತ ಬಂದೆ, ಇಲ್ಲೊಂದು 15 ದಿವಸ ಇರೋಣ ಅಂತಾನ ಅಂತ ಹೇಳಿಳು. ನಾನದು ಸುಳ್ಳು ಅಂತ ಗೊತ್ತಾತು, ಆದ್ರೆ ಬಿಡತ್ತ ಹೋಗ್ಲಿ ಏನು ಕೇಳೋದು ಅಂತ ನಾ ಸುಮ್ಮನೆ ಅದೇ. ಇರು ಕರಿತೀನಿ. ಜಯಮ್ಮ 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 ಬಾರೆ, ನಿನ್ ಗಂಡು ಬಂದವನೇ. ಜಯಮ್ಮ ಗೋವಿಂದ ಯಾಕ ಕರ್ದ? ಜೈ ಬಂದವಳಂತೆ, ಯಾವಾಗ ಬಂದ್ಲು ಯಾಕೆ ಬಂದ್ಲು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ನಾನು ಏನೋಪ್ಪ ಗೊತ್ತಿಲ್ಲ ನೀನೇ ಕೇಳು ಅಂತಾನ ಅಂದೆ. ಅದಕ್ಕೆ ಖಾರಿ ಅಂದ, ಅದಕ್ಕೆ ಖಾರ್ದೆ ಕಣೆ ಜಯಮ್ಮ. ಏನ್ರಿ ಏನ್ ಕೇಳಬೇಕು? ಏನೂ ಇಲ್ಲ. ಅಲ್ಲ ಅಲ್ಲಿ 15 ದಿವಸಕ್ಕೇನೆ ಕಿರಿ ಸೊಸೆ ಬೇಜಾರಾಗ್ಬಿಟ್ಲಾ? ಯಾಕಲ್ಲ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಏನು ಮಾಡ್ಕೊಂಬಂದೆ ಅಲ್ಲಿಂದನ? ಯಾಕೆ? ಅಯ್ಯೋ ಏನು ಇಲ್ಲಪ್ಪ, ನಾನು ಏನು ಮಾಡ್ಕೆ ಬರೋಣ, ಏನೋ ಮಾಡ್ಕೆ ಬಂದೆ ಅಂದ್ರೆ ಏನು ಅದೇನೇನು ಮಾಡಕ್ಕೇನಿದೆ ಅಡುಗೆನಿ? ಏನೂ ಇಲ್ಲ. ನೀನು ಬೇಜಾರು ಮಾಡ್ಕೊಂಡಿರ್ತೀಯ ಪಾಪ. ನೋಡಿ ನನ್ನ ಹೆಂಡತಿ ನನ್ನ ಜೊತೆಗಿಲ್ವಲ್ಲ ಅಂತಾನ ಬೇಜಾರು ಮಾಡ್ಕೊಂಡಿರ್ತೀಯ. ಅಲ್ಲೊಂದು 15 ದಿವಸ ಇಲ್ಲೊಂದು 15 ದಿವಸ ಇರೋಣ ಅಂತಾನ. ನಿಮ್ಗೆಲ್ಲರಿಗೂ ನಾನು ಇಲ್ದಿದ್ದು ಬೇಜಾರಲ್ವಾ? ನಿನಗೆ ಊಟ ತಿಂಡಿ ಕಾಫಿ ನೀರು ಕೊಡೋರು ಎಲ್ಲ ಮನೆಯಾಗ ಯಾರು ಇರ್ತಾರೆ? ನಾನಿಲ್ಲ ಅಂದ್ರೆ ಅದಕ್ಕೇನೆ ನನ್ನ ಗಂಡ ಪಾಪ ಯಾರನ್ನೋ ಇನ್ನೊಬ್ರನ್ನ ಸೊಸೆನ ಕೇಳಬೇಕು. ಅವಳು ಸೊಸೆ ಇರ್ತಾಳೋ ಬಿಡ್ತಾಳೋ, ನಿಮ್ಮ ಅಮ್ಮಯ್ಯ ಎದ್ದು ಓಡಾಡಕ್ಕಾಗಲ್ಲ ಜಲ್ದು. ಅದಕ್ಕೇನೆ ನನಗೂ ಅದನ್ನೆಲ್ಲನ ನೆನೆಸ್ಕೊಂಡು ಬೇಜಾರಾಯ್ತು. ಅಲ್ಲೊಂದು ಸ್ವಲ್ಪ ದಿನ ಇದ್ದು ಬತ್ತೀನಮ್ಮ ಅಂತ ಹೇಳಿ ಸುಂದ್ರಿಗೂ ಮಂಜಿಗೂ ಹೇಳಿ ಬಂದೆ. ನಿನಗೆ ಖುಷಿ ಆಯ್ತಾ ನಾನು ಬಂದಿದ್ದು? ಓ, ತುಂಬ 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 ಖುಷಿ ಆಯ್ತು ಕಣೆ ಜಯಿ ನೀನು ವಾಪಸ್ ಬಂದಿದ್ದು. ಹೌದಾ, ಅಷ್ಟೊಂದು ಖುಷಿ ಆಯ್ತಾ? ಅಂದ್ರೆ ಈ 15 ದಿವಸ ನನ್ನ ನೆನೆಸ್ಕೊಂತಿದ್ರೇನೋ. ನನ್ನ ಹೆಂಡತಿ ಯಾವಾಗ ಬರ್ತಾಳೋ ಅಂತಾನ. ನನಗೂ ಅಷ್ಟೇ ನಿಮ್ದೇ ನೆನಪು. ಅದಕ್ಕೆ ನಿಮ್ ಬಿಟ್ಟಿರಕ್ ಆಗ್ದೇನೆ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟೆ ಕಣ್ರಿ. ಅಯ್ಯೋ ರಾತ್ರಿ ಎಲ್ಲ ನಿಮ್ದೇ ಕನ್ಸು. ಏನಂದೆ? ಅಯ್ಯೋ ಜಯಮ್ಮ, ನಾನು ಎದ್ದೋಗ್ತೀನಿ ಇರಮ್ಮ, ನೀನು ಏನೇನೋ ಮಾತಾಡ್ತೀಯ. ನಿಮ್ ಗಂಡ ಹೆಂಡತಿ ಮಧ್ಯದಾಗೆ ನಾನು ಬೇಡ. ಅಯ್ಯೋ ಅತ್ತೆ, ನೀವು ಯಾಕೆ ಎದ್ದೋಗ್ತಾ ಇದ್ದೀರ? ನಾನೇ ಹೇಳ್ದೆ. ಏ ಜಯಿ, ಏನಿದು? ಏನು ನಾವೇನೇನು ಹೊಸ್ದಾಗಿ ಮದುವೆ ಆಗಿರೋ ಗಂಡ ಹೇಳ್ತೀನ ರಾತ್ರಿ ಎಲ್ಲ ನಿಂದೇ ಕನಸು ಅಂತ ಹೇಳ್ತಾ ಇದೀಯ? ಅಯ್ಯೋ ನಾನು ಹಂಗಲ್ಲ ಹೇಳಿದ್ದು. ಗಂಡ ಅಲ್ವಾ, ನೀವು ಉಂಡ್ರೋ ತಿಂದ್ರೋ ಇಲ್ವೋ ಅಂತಾನ ಅದನ್ನ ಆ ಥರ ನೆನೆಸ್ಕೊಂತಿದ್ದೆ ಅಂತ ಹೇಳಿದ್ದು. ನೀವೇನೇನೋ ಅರ್ಥ ಮಾಡ್ಕೋಬೇಡ್ರಿ ಅತ್ತೆ. ಇರ್ರಿ, ನಾವೇನೇನು ಹೊಸ ಮದುವೆ ಗಂಡು ಹೆಣ್ಣು ಅಲ್ಲ, ಏನು ಎದ್ದೋಗಕ್ಕೆ. ಮತ್ತೆ ನೀನು ಹೇಳಿದಂಗಿತ್ತಮ್ಮ. ನಾನು ಹಂಗಲ್ಲ ಹೇಳಿ ಸುಮ್ಮನಿರು. ಗಂಡ ಹೆಂಡತಿ ಅಂದಮೇಲೆ ಸಾಯತಕ್ಕನ ಜೊತೆಗೆ ಇರಬೇಕು. ಅದಕ್ಕೆ ನಾನು ಬಿಟ್ಟು ಬಂದಿದ್ಕೆ ನನ್ನ ಗಂಡ ಪಾಪ ನನ್ನೇ ನೆನೆಸ್ಕೊಂತ ಇರ್ಬೋದೇನೋ ಅಂತ ನಾನು ನೆನೆಸ್ಕೊಂತಿದ್ದೆ ಅಷ್ಟೇನೆ. ಅದನ್ನ ಹೇಳಿದ್ದು. ಏನೇನೋ ಅರ್ಥ ಮಾಡ್ಕೊಂತೀರಪ್ಪ ನೀವಿಬ್ರು. ನೀನು ಹೇಳಿದಂಗಿತ್ತು. ಅಯ್ಯೋ ಬಿಡಿ, ನೀವೇನೇನೋ ಅರ್ಥ ಮಾಡ್ಕೋಬೇಡಿ. ಈಗ ಒಟ್ಟಿನಲ್ಲಿ ನಿಮಗೆ ಖುಷಿ ಆಯ್ತೋ ಇಲ್ವೋ ನಾನು ಬಂದಿದ್ದು? ಖುಷಿ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಬಂದಿಯಲ್ಲ ಅಂತ ಆದರೆ ಏನಕ್ಕೆ ಬಂದಿದ್ದು? ನಿಜವಾಗ್ಲೂ ನೀನು ಹೇಳಿದ್ದು ನಿಜಾನೋ ಅಥವಾ ಸುಳ್ಳು? ಅಲ್ಲ, ನಾನೇನೋ ಕಿರಿ ಮಗನು ಕಿರಿ ಸೊಸೆನೂ ಉದ್ಧಾರ ಮಾಡ್ತೀನಿ, ಅವ್ರಿಗೆ ಮನೆ ಕೊಡಿಸ್ತೀನಿ, ಹಂಗೆ ಹಿಂಗೆ ನಾನು ಯಜಮಾನಿಕೆ ಮಾಡ್ತೀನಿ, ಈ ಮನೆಗೆ ಬರಲ್ಲ ತಿರ್ಗಾ ಅಂತ ಹೇಳ್ತಿದ್ದೆ. 15 ದಿವಸಕ್ಕೇನೆ ಓಡ್ ಬಂದಿದ್ಯಾ ಇಲ್ಲಿಗೆ ಬ್ಯಾಗ್ ತಗೊಂಡು? ಏನು ಸಮಾಚಾರ? ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ನಾನೇನೇನು ಅಲ್ಲಿ ಸೊಸೆ ಕೊಟ್ಟು ಜಗಳ ಮಾಡ್ಕೊಂಡು ಬಂದಿದ್ದೀನಿ ಅಂತ ನೀನು ಹೇಳ್ತಾ ಇರೋದು? ನಾನೇ ನಂಗೆ ಹೇಳಿಲ್ವಲ್ಲ, ನೀನೇ ಹೇಳ್ತಾ ಇದೆಯಲ್ಲ ಜಗಳ ಮಾಡ್ಕೊಂಡು ಬಂದಿಲ್ಲ ಅಂತಾನ. ಬಂದಿಲ್ಲ ಅನ್ನೋದ್ರಾಗೇನೆ, ಜಗಳ ಮಾಡಿಲ್ಲ ಅನ್ನೋದ್ರಾಗೇನೆ ಗೊತ್ತಾಗ್ತಿದೆ ನೀನು ಜಗಳ ಮಾಡ್ಕೊಂಡೇ ಬಂದಿರೋದು ಅಂತಾನ. ಯಾಕೆ, ಏನು ಜಗಳ? ಮನೆ ಕೊಡಿಸ್ತೀನಿ ಅಂತಾನ ಸುಳ್ಳು ಹೇಳಿದ್ದಂತೆ, ಅದಕ್ಕೆ ಜಗಳನಾ?
ಅಯ್ಯೋ ಮನೆಗೆ ಕೊಡಿಸ್ತೀನಿ ಅಂತ ಸುಳ್ಳು ಹೇಳಿದ್ದೇನೋ ನಿಜಾನೇ. ಆದರೆ ಸುಳ್ಳು ಅಂತಾನೆ ನೀನು ಯಾಕೆ ಅವ್ರ ಹತ್ರ ಹೇಳಕ್ ಹೋಗಿದ್ದೆ? ನಾನು ಹೆಂಗೋ ಏನೋ ಒಂದು ಹೇಳಿದ್ದೆ ಅತ್ತ, ಸಮಾಧಾನ ಮಾಡಿದ್ದೆ. ಪಾಪ ಅವ್ರಿಗೆ ಬೇಜಾರಾಗಬಾರ್ದು ನಮ್ಮ ಸುಂದ್ರಗುನು ಮಂಜಿಗುನು ಅಂತಾನೆ. ಏನೋ ಮನೆ ಕೊಡ್ಸುತ್ತೆ ಮಾವ ಅನ್ಕೊಂಡು ಖುಷಿಯಾಗಿರ್ಲಿ ಒಂದು 2 ದಿವಸ ಅಂತಾನೆ. ಆದರೆ ನೀನು ಎಲ್ಲ ಸತ್ಯನ ಹೇಳ್ಬಿಟ್ಟು ನೀನೇ ಜಗಳ ತಂದಿಕ್ಕಿದ್ದು ಅಲ್ಲಿ. ನೋಡು, ಇವಾಗ ನಾನು ಅವ್ರು ಚೆನ್ನಾಗಿರ್ಲಿ ಮಾವ ಮನೆ ಕೊಡಿಸ್ತಾರೆ ಅನ್ಕೊಂಡು ನಾನು ಆಮೇಲೆ ದುಡ್ಡೆಲ್ಲ ಕುಡಿಕೊಂಡು ಅಡಿಕೆ ತಾಟದ್ದು ತೆಂಗಿನ ತಾಟದ್ದು ಆಮೇಲೆ ಹೊಲ್ದಾಗ ರಾಗಿ ಪಾಗಿ ಹಾಕಿದ್ದು ಅದೆಲ್ಲನ ಬಂದ್ಮೇಲೆ ದುಡ್ಡು ಕುಡಿಕೊಂಡು ನಾನು ನಿನ್ನ ಹೆಸ್ರು ಹೇಳಿ ನಿಮ್ಮ ಮಾವನೇ ದುಡ್ಡು ಕೊಟ್ಟಿದ್ರು, ನಾನು ಸ್ವಲ್ಪ ಹಾಕಿ ಮನೆ ಕೊಡಿಸ್ತಾ ಇದ್ದೀನಿ ನಿನಗೆ ಅಂತ ಹೇಳಿ ಕೊಡ್ಸೋಣ ಅಂತ ನಾನು ಹಿಂಗೆ ಸುಳ್ಳು ಹೇಳಿದ್ದೆ. ಆದರೆ ನೀನೇ ಆದ್ರಿಗೆ ಆಂಜನೇಯನ ಥರ ಎಲ್ಲ ಸತ್ಯನೂ ಅವ್ರಿಗೆ ಹೇಳ್ಬಿಟ್ಟಿದ್ಯಲ್ಲ. ಅದಕ್ಕೆ ಅವರೇ ಏನಂಗೇನೆ ಹೆಂಗ ಆಡ್ಲಿಲ್ಲ, ಏನೋ ಬೇಜಾರು ಮಾಡ್ಕೊಂಡಿದ್ರು ನನ್ನ ಮೇಲೆ. ಹಿಂಗೆಲ್ಲ ಸುಳ್ಳು ಹೇಳ್ದಲ್ಲತ್ತೆ ನೀನು ನನಗೆ ಅಂತಾನ. ಅದಕ್ಕೆ ನಾನು ಬಿಡು ಹೋಗ್ಲಿ, ಬೇಜಾರು ಮಾಡ್ಕೋಬೇಡ್ರಿ ಅಂತಂದೆ. ಸ್ವಲ್ಪ ದಿನ ಬೇಜಾರು ಹೋಗೋವರೆಗೂ ನಾನು ಇಲ್ಲಿ ಇರೋದು ಬೇಡ, ಇದ್ರೆ ಪಾಪ ಗಂಡ ಹೆಂಡತಿಗೂ ಕಷ್ಟ ಆಗುತ್ತೆ ಅಂದ್ಕೊಂಡು ನಾನೇನೆ ಸ್ವಲ್ಪ ದಿನ ಇಲ್ಲಿ ಇರೋಣ ಅಂತ ಬಂದೆ. ಅವ್ರಿಗೂ ಹೇಳ್ದೆ, ಹಂಗೂ ಅವಳು ಮಂಜಿ ಬಿಡತ್ತೆ, ಏನು ಮಾಡೋಕ್ಕಾಗುತ್ತೆ, ಹೇಳೋದು ಹೇಳಿದ್ಯಾ ಸುಳ್ಳ, ಇನ್ನೇನು ಮಾಡೋಕ್ಕಾಗುತ್ತೆ, ಇರು ಅನ್ಲು. ನಾನೇ ಇರಲಿಲ್ಲ, ಬಿಡು ಹೋಗ್ಲಿ, ನಿಮಗೆ ಬೇಜಾರು ಮಾಡಿ ನಾನು ಇಲ್ಲಿ ಇರೋದು ಹೆಂಗೆ, ಸ್ವಲ್ಪ ದಿನ ಅಲ್ಲಿ ಹೋಗ್ತೀನಿ ಮರಿಯತಕ್ಕ ಅಂತ ಬಂದೆ ಅಷ್ಟೇನೆ. ಅಷ್ಟು ಬಿಟ್ಟರೆ ನಾನು ನನ್ನ ಸೊಸೆ ಚೆನ್ನಾಗಿ ಇದ್ದೀವಿ, ಏನು ಜಗಳ ಇಲ್ಲ, ಎಂಥದ್ದು ಇಲ್ಲ. ಎಷ್ಟೇ ಆಗಲಿ ನೀನು ಮುದ್ದಿನ ಸೊಸೆ ಅಲ್ವೇ ನಮ್ಮ ಅವಳು ಮಂಜಿ. ನೀನು ತಂದಿರೋ ಸೊಸೆ ಎಲ್ಲಿ ಬಿಟ್ಕೊಡ್ತೀಯ? ಹೇಳು. ಅಲ್ಲಿ ಏನೋ ಆಗ್ಬಾರ್ದಾಗೈತಿ, ಅವಳೆಲ್ಲೋ ಏನೋ ಅಂದಿರ್ತಾಳೆ ನಿನ್ನ, ಅದಕ್ಕೆ ನೀನು ಮನೆ ಬಿಟ್ಟು ಬಂದಿದ್ಯಾ. ಇಲ್ದಿದ್ರೆ ಮುದ್ದಿನ ಸೊಸೆ ಬಿಟ್ಟು ನೀನೆಲ್ಲಿ ಬತ್ತಿದ್ದೆ ಹೇಳು? ಬತ್ತಾನೆ ಇರಲಿಲ್ಲ. ಯಜಮಾನಿಕೆ ಮಾಡ್ತೀನಿ ನಾನು ಅದು ಇದು ಅಂತ ಹೇಳ್ತಿದ್ದೆ, ಯಾಕೆ ಯಜಮಾನಿಕೆ ಹೋಯ್ತಾ? ಅಯ್ಯೋ ಯಜಮಾನ್ಕೆ ಏನು, ನಾನು ಮಾಡ್ತೀನಿ, ಮಂಜಿನೂ ನೋಡ್ಕೊಂತಾಳೆ. ಅವಳಾದ್ರೆ ಒಂದಿಟ್ಟು ಓದವಳಲ್ವಾ, ನೀನೇ ಮಾಡಮ್ಮ ನಾನು ಬರತ್ತ ಅರ್ಥ ಅಂತಾನ ಹೇಳ್ಬಿಟ್ಟು ಬಂದೆ. ಅವಳಿಗೂ ಒಂದಿಷ್ಟು ಅನುಭವ ಆಗ್ಲಿ, ನಮ್ಮ ಸುಂದ್ರಗಂತೂ ಪೆದ್ದನ ಮಗ, ಅವನಿಗೆ ಗೊತ್ತಾಗಲ್ಲ ಏನೂ ಇಲ್ಲ, ನಾನು ನೋಡ್ಕೊಂತಿದ್ದೆ ಇಷ್ಟು ದಿನ, ಇನ್ಮೇಲೆ ನೀನೇ ನೋಡ್ಕೆ ಅಂತಾನ ಹೇಳ್ಬಿಟ್ಟು ಬಂದೆ. ಹಂಗೂ ಮಂಜಿ ನೀನೇ ನೋಡ್ಕೊಳತ್ತೆ ನಮ್ಮ ಮನೆಗೆ, ನೀನೇ ಇರಬೇಕು ಅಂತ ನಂಗೂ ಅಂದ್ಲು, ಹೋಗ್ಬೇಡ ಅಂತಾನ. ನಾನೇ ಎಷ್ಟು ದಿನ ಅಂತ ನೋಡ್ಕೊಂಬಕ್ಕಾಗುತ್ತೆ, ನೀನು ಕಲ್ತ್ಕ ಯಜಮಾನಿಕೆ ಮಾಡೋದ ವ್ಯವಹಾರ ಮಾಡೋದ ಎಲ್ಲ ನಾವು ಓದಿದ್ಯಾ ನೀನು, ನಮ್ಮ ಸುಂದ್ರಗಂತೂ ಗೊತ್ತಾಗಲ್ಲ, ನೀನ್ ಹತ್ರ ನೋಡ್ಕೊ, ನಿನಗೂ ಅನುಭವ ಆಗ್ಲಿ ಅಂತಾನ ನಾನು ಹೋಗ್ತಾ ಇರೋದು ಅಂತ ಹೇಳಿ ಬಂದೆ. ಏನ್ ನಾವೇನ್ ಜಗಳ ಮಾಡ್ಕೊಂಡು ಅಥವಾ ಅವರೇನೇನು ನನ್ನ ಮನೆಯಿಂದ ಆಚೆಗೆ ಹೋಗು ಅಂತ ಹೇಳಿ ಬಂದಿಲ್ಲ ನಾನೇನು. ಲೇ ಜಯಿ, ನೀನು ಎಂತವಳು, ಹೆಂಗೆ ಏನು ಎತ್ತ ಅಂತ ನನಗೂ ನಮ್ಮ ಅಮ್ಮಿಗೂ ಗೊತ್ತಿಲ್ವಾ? ನೀನು ಈಗ ಹೇಳ್ತಾ ಇರೋದು ಸುಳ್ಳು ಅಂತ ಗೊತ್ತಾಗ್ತಿದೆ. ಸೊಸೆ ಹತ್ರ ಎಲ್ಲೋ ಉಗಿಸ್ಕೊಂಡು ಬಂದಿರೋ ಥರ ಇದೆಯಾ ನೀನು? ಬಿಡು, ಯಾಕೆ ಅದನ್ನ ಸುಳ್ಳ ಮುಚ್ಚಿಕ್ತಿ ಹೇಳು, ಇವತ್ತಲ್ಲ ನಾಳಿಕೆ ಗೊತ್ತಾಗೇ ಆಗುತ್ತೆ. ಹೆಂಗಾದ್ರೂ ಸುಮ್ಮನೆ ಸುಳ್ಳು ಹೇಳಿ ಯಾಕೆ ಸಿಗಾಕಂತೀಯ? ಇರೋ ಸತ್ಯ ಏನು ಅಂತಾನ ಹೇಳ್ಬಿಡು. ಏನಾಯ್ತು ಅಂತಾನ? ಅದು ಇರೋ ಸತ್ಯ ಏನೂ ಇಲ್ಲ, ಸುಮ್ಮನೆ ನನಗೂ ಅವಳಿಗೂ ಯಾಕೋ ಸ್ವಲ್ಪ ಮನಸ್ತಾಪ ಆಯಿತು. ಸುಳ್ಳು ಹೇಳಿದ್ಯಾ ಅಂತ ನಾನು ಸುಳ್ಳು ಹೇಳೋ ಉದ್ದೇಶನೇ ಬೇರೆ ಅಂತ ನಾನು ಅಷ್ಟೇ ಸಣ್ಣ ಪುಟ್ಟ ಜಗಳ ಆಯಿತು. ಆ ಜಗಳ ದೊಡ್ಡದಾಗದು ಬೇಡ ಅಂತಾನ ನಾನೇ ಆ ಮನೆ ಬಿಟ್ಟು ಬಂದೆ. ಯಾಕೆ ಅಲ್ಲೇ ಇದ್ರೆ ದೊಡ್ಡ ಜಗಳ ಆಗುತ್ತೆ ಅಂತ ಹೇಳಿ ನಾನೇ ಮನೆ ಬಿಟ್ಟು ಬಂದೆ ಅಷ್ಟೇನೆ. ಸರಿನಾ ಈಗ? ಸರಿ, ಈಗೇನೋ ಹೇಳೋದು ನಿಜ ಅಂತ ಅನ್ನಿಸ್ತೈತೆ. ಅನ್ಸದೇನು ಇದೇ ನಿಜಾನೇ ಬಿಡು. ಏನು ನಾನ್ ತಂದಿರೋ ಸೊಸೆ ನನ್ನ ಯಾಕೆ ಮನೆ ಬಿಟ್ಟು ಓಡಿಸ್ತಾಳೆ? ನಾನೇನು ಅಂತ ತಪ್ಪು ಮಾಡಿದ್ದೀನಿ ಮನೆ ಬಿಟ್ಟು ಓಡಿಸಕ್ಕೆ? ಅಷ್ಟಕ್ಕೂ ಅವಳೇ ಯಾರು? ಅದು ನನ್ನ ಮನೆ, ನಾನಿನ್ನ ಅವಳನ್ನ ಮನೆ ಬಿಟ್ಟು ಓಡಿಸ್ಬೋದು, ಅವಳು ನನ್ನ ಮನೆ ಬಿಟ್ಟು ಓಡಿಸಕ್ಕೆ ಸಾಧ್ಯನೇ ಇಲ್ಲ. ನೀವೇನೇನೋ ತಿಳ್ಕೊಂಬಕ್ ಹೋಗ್ಬೇಡಿ. ಇವತ್ತೇ ಒಂದು ಯಾವಾಗ್ಲೂ ಬರೀ ಅದೇನೆ, ನನ್ನ ಬಗ್ಗೆ ಒಂದಿಷ್ಟು ಒಳ್ಳೇದು ಹೇಳಂಗೆ ಇಲ್ಲ ನೀನು. ಯಾವಾಗ್ಲೂ ಬರೀ ಅದು ಇದು ಅಂತಾನ ಕೆಟ್ಟದಾಗಲೇ ಹೇಳು ನೀನು. ಅಯ್ಯೋ, ಇರೋದಿದ್ದಂಗೆ ಹೇಳ್ಬೇಕಲ್ವೇನೆ ಜಯಮ್ಮ, ನಿನ್ನ ಬಗ್ಗೆ ನನಗೆ ಗೊತ್ತಿರೋಳು ನಾನೊಬ್ಳೇನೆ ಈ ಮನೆಯಾಗೆ ಚೆನ್ನಾಗಿ ತಿಳ್ಕೊಂಡಿರೋದು ಅಂದರೆ ನಾನು ಬಿಟ್ಟರೆ ನನ್ನ ಮಗ. ಅದಕ್ಕೆ ನಾವೇ ಹೇಳ್ತಾ ಇದ್ದೀವಿ ಅಷ್ಟೇನೆ. ಬಿಡು ಹೋಗ್ಲಿ, ಬಂದಿದೀಯಾ? ಇರು ಇಲ್ಲೇನೆ. ಶ್ರೀದೇವಿ ಹೋಗಮ್ಮ, ನಿಮ್ಮ ಮಾವನಿಗೆ ಕಾಪಿ ಗಿಪ್ಪಿ ಬೇಕೇನೋ ಕಾಸ್ಕೊಂಬಂದು ಕೊಡು, ನಾನು ಇಲ್ಲೇ ಹೋಗಿ ಅಡ್ಕೆಲೆ ತಾಂಬತ್ತೀನಿ. ಸರಿ ಅಜ್ಜಿ, ಆಯ್ತು. ಲೇ ಜಯಿ, ನಾನು ಹೊರ ಕುತ್ಕೊಂಡಿರ್ತೀನಿ, ಕಾಪಿ ಕಾಸಿದ್ರೆ ತಾಂಬಂದು ಕೊಡು. ಹ್ಞೂ ಸರಿ ಆಯ್ತು, ಹೋಗ್ರಿ. ನಾನು ಏನೇ ಸುಳ್ಳು ಹೇಳಿದ್ರು ನಿನ್ನ ಮತ್ತೇನೋ ನನ್ನ ಗಂಡನು ಕಂಡು ಹಿಡಿದು ಬಿಡ್ತಾರೆ. ಅದು ಹೆಂಗೆ ಕಂಡು ಹಿಡ್ತಾರೋ ಏನೋ ಗೊತ್ತಿಲ್ಲ. ಏನೋ ಇವರೇನೇನು ಮಂತ್ರ ವಿದ್ಯೆ ಕಲ್ತಾರೋ ಏನು ಸುಡ್ಗಾಡು ಮನ್ಸಲ್ಲಿರೋದನ್ನ ತಿಳ್ಕೊಂಬಂಗೆ. ಮಂಜಿ ನಿನಗೈತೆ ಕಣೆ, ಐತೆ, ಏನು ಮಾಡ್ತೀನಿ ಅಂತ ನಾನು ನೋಡ್ತಾ ಇರು. ನನ್ನೇ ಮನೆ ಬಿಟ್ಟು ಓಡಿಸ್ತೀನಿ ನನ್ನ. ನಿನ್ನ ಬಗ್ಗೆ ಎಲ್ಲ ಹೇಳೋಣ ಅಂದ್ಕೊಂಡೆ, ಆದರೆ ಏನು ಮಾಡ್ತೀಯ? ನಾನು ತಂದಿರೋ ಸೊಸೆ ನೀನು. ನನ್ನೇ ಮನೆ ಬಿಟ್ಟು ಕಳ್ಸವಳೆ ಅಂದರೆ ನನಗೆ ಗೌರವ ಇರಲ್ಲ ಇಲ್ಲಿ. ಅದಕ್ಕೇನೆ ಮನೆ ಬಿಟ್ಟು ಕಳ್ಸಿಳು, ಬ್ಯಾಗ್ ತೆಗೆದು ಹೊರಕೆಸ್ಲು ಅಂತ ಹೇಳಿದ್ರೆ ನನಗೆ ಮರ್ಯಾದೆ ಇರಲ್ಲ ಅಂತ ನಾ ಹೇಳಲಿಲ್ಲ ಅಷ್ಟೇನೆ. ಇದಿದ್ರೆ ನನ್ನ ಗಂಡಂತಾಗು ನಮ್ಮ ಅತ್ತೆ ತಾವು ಎಲ್ಲಾನು ಹೇಳ್ಬಿಡ್ತಿದ್ದೆ.
ಐತಿ ಐತಿ ನೋಡ್ತಾ ಇರು ಏನು ಮಾಡ್ತೀನಿ ಅಂತ ನಾನು ನಿನ್ನ ಈ ಊರೇ ಬಿಟ್ಟು ಓಡಿಸ್ತೀನಿ. ನನ್ನ ಮಾತು ಕೇಳ್ಕೊಂಡು ಇರಂಗಿದ್ರೆ ಇಲ್ಲಿ ನಿನಗೆ ಸ್ಥಾನ, ಇಲ್ಲ ಅಂದರೆ ಗಂಟು ಮುಟ್ಟೆ ಕಟ್ಕೊಂಡು ಓಡ್ತಾ ಇರಬೇಕು. ನಾನು ಸ್ವಲ್ಪ ದಿನದಲ್ಲೇ ನೋಡು ಈ ಜಯಮ್ಮ ಯಾರು ಅಂತ ನಾನು ತೋರಿಸ್ತೀನಿ ಇನ್ಮೇಲೆ ನಿನಗೆ.